ಇದೇ ಬರುವ 17/5/2025 ಶನಿವಾರದಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕಾರ್ಯಕಾರಿಣಿ ಸಭೆ ಪುತ್ತೂರಿನ APMC ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇದೆ. ದೊಡ್ಡ ಮಟ್ಟದ ಪೆಂಡಲು, ಊಟದ ವ್ಯವಸ್ಥೆ, ವ್ಯವಸ್ಥಿತವಾದ ಆಸನದ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ. ಪ್ರತಿಯೊಂದು ಕಾರ್ಯಾಗಾರದಲ್ಲಿ ಕೂಡ ನಾವು ಅದನ್ನು 4 ರೀತಿಯ ಕಾರ್ಯಕ್ರಮವನ್ನಾಗಿ ವಿಂಗಡಣೆ ಮಾಡಿದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ನಮ್ಮ ವಲಯ ಅಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರುಗಳಿಗೆ ಕಾರ್ಯಾಗಾರ ಅಂದರೆ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 12 ಗಂಟೆಯಿಂದ 2 ಗಂಟೆಯವರೆಗೆ ಯಾರು ನಾಮಿನೇಟೆಡ್ ಸದಸ್ಯರಿದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮಿತಿಗಳಲ್ಲಿ ನಾಮಿನೇಟೆಡ್ ಯಾರಾಗಿದ್ದಾರೆ ಸರ್ಕಾರದಿಂದ ಅವರಿಗೆ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆ, ಮಧ್ಯಾಹ್ನ ನಂತರ 3 ಗಂಟೆಯಿಂದ 4:15 ಗಂಟೆವರೆಗೆ ಫ್ರಂಟ್ ರನ್ನರ್ಸ್ ಅಂದರೆ ಪ್ರಮುಖ ಲೀಡರ್ಸ್ಗಳು ಏನಿದ್ದಾರೆ ಪಕ್ಷದ ಅವರಿಗೆ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 5 ಗಂಟೆಯಿಂದ 8:30-9 ಗಂಟೆ ರಾತ್ರಿವರೆಗೆ 2:30 ಗಂಟೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮಿಲನ ನಡೆಯಲಿಕ್ಕಿದೆ. ಇದರಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು, ಅವರ ಮಕ್ಕಳು, ಅವರ ಮನೆಯವರು ಇದಕ್ಕೆ ಭಾಗವಹಿಸ್ತಾರೆ. ಆನಂತರ 1:30 ಗಂಟೆ ರಸಮಂಜರಿ ಕಾರ್ಯಕ್ರಮ ನಡೀತದೆ. ಇದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅವರ ಕುಟುಂಬಸ್ಥರು ಇದರಲ್ಲಿ ಹಾಡನ್ನು ಹಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಮ್ಮಿಲನ, ಕುಟುಂಬ ಸಮ್ಮಿಲನ ಇದರಲ್ಲಿ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಏನು ಕಾರ್ಯಾಗಾರ ಅಂತ ನಾವು ಹೇಳ್ತೀವಿ, ಇದರ ಬಗ್ಗೆ ನಾನು ಇದರ ಬಗ್ಗೆ ವಿವರವನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಇದರ ಬಗ್ಗೆ ನಮ್ಮ ವಲಯ ಅಧ್ಯಕ್ಷರಿಗೆ, ಬೂತ್ ಅಧ್ಯಕ್ಷರುಗಳಿಗೆ, ಕಾರ್ಯಕರ್ತರಿಗೆ, ಲೀಡರ್ಗಳಿಗೆ ಪಕ್ಷದ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ತಳಮಟ್ಟದಲ್ಲಿ. ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಏನು ಈಗ ಬರ್ತಾ ಇದೆ ಅದು ತಳಮಟ್ಟದಲ್ಲಿ ಬಡವರಿಗೆ ಮುಟ್ಟಬೇಕು. ಇವತ್ತು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತಮ್ಮ ಕೆಲಸಗಳನ್ನು ಮಾಡಿದರೆ ನಾವು ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಕೊಡುವಂಥದ್ದು, ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ, ನೀವು ಕಾಂಗ್ರೆಸ್ ಪಕ್ಷ, BJP ಪಕ್ಷ ಇನ್ನೊಂದರ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ಬೇಡಿ. ಕಾಂಗ್ರೆಸ್ ಪಕ್ಷದವರ ಕೆಲಸವನ್ನು ಮಾಡಿ, BJP ಪಕ್ಷದವರ ಕೆಲಸವನ್ನು ಮಾಡಿ, ಬೇರೆ ಯಾರು ಇದ್ದಾರೆ ಜನರಲ್ ಪಬ್ಲಿಕ್ ಎಲ್ಲರ ಕೆಲಸವನ್ನು ನೀವು ಮಾಡಬೇಕು. ಇವತ್ತು ಸರ್ಕಾರದಿಂದ ಬರುವಂಥ ಗ್ಯಾರಂಟಿಗಳಿರಲಿ, ನಾವು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸುಮಾರು 300 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ. ಪ್ರತಿಯೊಬ್ಬನಿಗೆ ನಿವೇಶನವನ್ನು ಕೊಡುವಂಥದ್ದು. ಯಾರಿಗೆ ಕರೆಂಟ್ ಇಲ್ಲ ಮನೆಯಲ್ಲಿ, ಇವತ್ತು ಕೂಡ ಸುಮಾರು 300-400 ಮನೆಗಳು ಇವತ್ತು ಕೂಡ ಕರೆಂಟ್ ಇಲ್ಲದೆ ಸೋಲಾರ್ ದೀಪದಲ್ಲಿ ಇಡುವುದನ್ನು ನಾವು ಕಂಡಿದ್ದೇವೆ. ಅವರಿಗೆ ಕರೆಂಟ್ ಕೊಡಿಸುವಂಥ ಕೆಲಸ. ಯಾರಿಗೆ ನೀರಿನ ನಲ್ಲಿಯ ಜೋಡಣೆ ಆಗಲಿಲ್ಲ ಅವರಿಗೆ ನೀರಿನ ನಲ್ಲಿಯನ್ನು ಜೋಡಣೆ ಮಾಡುವಂಥ ಕೆಲಸ. ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸ. ಇವತ್ತು ಅಕ್ರಮ ಸಕ್ರಮ 94C 94CC ಪಡ್ಕೊಳ್ಳಿಕ್ಕೆ ವಂಚಿತರಾದ ಗ್ರಾಮಸ್ಥರು ಯಾರಿದ್ದಾರೆ, ಬಡವರು ಯಾರಿದ್ದಾರೆ ಅವರಿಗೆ ಹೋಗಿ ನಮ್ಮ ಏನು ಇವತ್ತು 94C ಅಕ್ರಮ ಸಕ್ರಮ ಮಾಡಿಕೊಡ್ತೇವೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅದನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಕೆಲಸ. ಇದನ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಯಾರು ಕೂಡ ಮನೆ ಇಲ್ಲದೆ ಇರಬಾರ್ದು, ಯಾರು ಕೂಡ ನೀರಿನ ಕನೆಕ್ಷನ್ ಇಲ್ಲದೆ ಇರಬಾರ್ದು, ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು. ಇದು ನಮ್ಮ ಕನಸು. ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಕಾರ್ಯಾಗಾರ ಅಂದರೆ ತರಬೇತಿ. ಈಗ ಪಕ್ಷದ ಕಾರ್ಯಕರ್ತರಿಗೆ ಏನಿದೆ ಅಂತ ಹೇಳಿದ್ರೆ, ನಾನು ಪಕ್ಷದ ಚುನಾವಣೆ ಸಮಯದಲ್ಲಿ ಹೋಗಿ ಚೀಟಿ ಕೊಡೋದು, ಆನಂತರ ಬಾಕಿ ಪಕ್ಷದ ಕೆಲಸಗಳನ್ನು ಮಾಡುವುದೇ ಹೊರತು ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಅನ್ನೋ ಬಗ್ಗೆ ಮಾಹಿತಿಗಳಿಲ್ಲ. ಅವರ ವಾರ್ಡಿನಲ್ಲಿ, ಅವರ ಬೂತಿನಲ್ಲಿ ಯಾವುದೇ ಕಾಮಗಾರಿಗಳು ಬಹು ದಿನದಿಂದ ಪೆಂಡಿಂಗ್ ಉಳಿದರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು. ಕಿಂಡಿ ಅಣೆಕಟ್ಟು ಇರಲಿ, ತಡೆಗೋಡೆ ಇರಲಿ, ರಸ್ತೆಗಳಿರಲಿ, ಒಟ್ಟು ಅವರ ಸ್ಪಂದನೆ ನಮ್ಮ ಸಾಮಾಜಿಕ ಜನರ ಒಟ್ಟಿಗೆ ಯಾವ ರೀತಿ ಅವನು ಆ ಬೂತ್ ಮಟ್ಟದಲ್ಲಿ ಸ್ಪಂದನೆ ಕೊಡಬೇಕು ಇದರ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಈ ಕಾರ್ಯಾಗಾರದಲ್ಲಿ ಮಾಡ್ತೇವೆ.
ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಭಾಷಣಗಳು ಇಲ್ಲ, ಯಾವುದೇ ರೀತಿಯ ಪ್ರಮುಖರು ಇದರಲ್ಲಿ ಭಾಷಣ ಮಾಡಲಿಕ್ಕೆ ಇಲ್ಲ. ಇದರಲ್ಲಿ ಇರುವಂಥದ್ದು ಬರೀ ಕಾರ್ಯಕರ್ತರು ಮತ್ತು ಜನರ ಜೊತೆ ಯಾವ ರೀತಿ ಬೆರೀಬೇಕು, ಯಾವ ರೀತಿ ಸ್ಪಂದನೆ ಕೊಡಬೇಕು, ಆ ಮುಖಾಂತರ ನಮ್ಮ ಪಕ್ಷದ ಯೋಜನೆಗಳನ್ನು, ಶಾಸಕರ ಯೋಜನೆಗಳನ್ನು, ನಮ್ಮ ಕಲ್ಪನೆಗಳನ್ನು, ಒಬ್ಬ ಶಾಸಕನಾಗಿ ನಾನು ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರನ್ನು ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಹೋಗಿ ಮನೆಯಲ್ಲಿ ಹೋಗಿ ಅವರಿಗೆ ಮಾತಾಡುವಂಥ ಕೆಲಸ, ಅವರು ಕೂಡ ಎಜುಕೇಶನ್ ಇಂಪ್ರೂವ್ ಆಗ್ತದೆ, ಅಂದರೆ ನಾಲೆಜ್ ಇಂಪ್ರೂವ್ ಆಗ್ತದೆ. ಆ ಮುಖಾಂತರ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ಈ ಕಾರ್ಯಾಗಾರವನ್ನು ನಾವು ಇಟ್ಟಿದ್ದೇವೆ. ಇದರಲ್ಲಿ ಬೇರೆ ಆಹ್ವಾನಿತರಿಗೆ ಮಾತ್ರ ಇದರಲ್ಲಿ ಒಳಗೆ ಬರಲಿಕ್ಕೆ ಅವಕಾಶ, ಬೇರೆ ಆಹ್ವಾನಿತರಲ್ಲದವರಿಗೆ ಎಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ. ಸಿಸ್ಟಮೆಟಿಕ್ ಆಗಿ ಅವರು ಯಾರೆಲ್ಲ ಇದ್ದಾರೆ, ನಾವು ಆಹ್ವಾನಿತರಿದ್ದಾರೆ ಅವರಿಗೆ ಮಾತ್ರ. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಅವರು ಕುಟುಂಬ ಸಮೇತರವಾಗಿ ಬರಬೇಕು. ಆನಂತರ ಒಳ್ಳೆಯ ರೀತಿಯ ಅವರಿಗೆ ಗಿಫ್ಟ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಎಲ್ಲ ಕಾರ್ಯಕರ್ತರಿಗೂ ಸುಮಾರು 1400 ಜನರಿಗೆ, ಎಲ್ಲ ಕಾರ್ಯಕರ್ತರಿಗೂ ರಾತ್ರಿ ಊಟದ ವ್ಯವಸ್ಥೆ ಮತ್ತು ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ.